ನಮಸ್ಕಾರ ಸ್ನೇಹಿತರೆ. ಭಾರತಕ್ಕೆ ಸಿಕ್ಕಿದನು ರೋಹಿತ್ ಶರ್ಮಾಗಿಂತಲೂ ಅಪಾಯಕಾರಿಯಾದ ಆಟಗಾರ. ನಿಂತಲ್ಲೇ ಬಾರಿಸುತ್ತಾನೆ ದೊಡ್ಡ ದೊಡ್ಡ ಸಿಕ್ಸರ್. ಏಕಾಂಗಿಯಾಗಿ ಗೆಲ್ಲಿಸಿಕೊಡುತ್ತಾನೆ ಸೋಲುವಂತಹ ಪಂದ್ಯವನ್ನ. ರೋಹಿತ್ರ ಹಾಗೆ ನಾಯಕತ್ವವೂ ಇದೆ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತಕ್ಕೆ ಸಿಕ್ಕಿರುವ ರೋಹಿತ್ಗಿಂತಲೂ ಅಪಾಯಕಾರಿಯಾದ ಆ ಯುವ ಆಟಗಾರನಾದ್ರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗಷ್ಟೇ ಟೀಂ ಇಂಡಿಯಾ T20 ವಿಶ್ವಕಪ್ ಗೆದ್ದುಕೊಳ್ಳುವ ಮೂಲಕ 13 ವರ್ಷಗಳ ICC ಟ್ರೋಫಿಯ ಬರವನ್ನ ನೇಗಿಸಿಕೊಂಡಿತು. ರೋಹಿತ್ ಶರ್ಮಾರವರ ಸಾರಥ್ಯದಲ್ಲಿ ಟೀಂ ಇಂಡಿಯಾವು ಈ ವಿಶೇಷ ಸಾಧನೆಯನ್ನ ಮಾಡಿತ್ತು. ಅಲ್ಲದೆ ರೋಹಿತ್ ರವರು ಟೀಂ ಇಂಡಿಯಾಗೆ ಸಿಕ್ಕಿದ ಅಪರೂಪದ ಮಾಣಿಕ್ಯಗಳಲ್ಲಿ ಒಬ್ಬರಾಗಿದ್ದಾರೆ. ರೋಹಿತ್ ಶರ್ಮಾ ಎಷ್ಟು ಅಪಾಯಕಾರಿ ಆಟಗಾರ ಎಂದು ಹೇಳುವ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಗೊತ್ತಿರುವಂತೆ 2019ರ ಏಕದಿನ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ 5 ಶತಕಗಳನ್ನ ಬಾರಿಸುವ ಮೂಲಕ ತಾನೆಂತಹ ಸ್ಫೋಟಕ ಆಟಗಾರ ಎನ್ನುವುದನ್ನ ಪ್ರೂವ್ ಮಾಡಿದ್ದರು. ಅಲ್ಲದೆ ಮುಂಬೈ ಇಂಡಿಯನ್ಸ್ ತಂಡವನ್ನ IPL ನಲ್ಲಿ ಬರೋಬ್ಬರಿ 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿಸುವ ಮೂಲಕ ತಾನೊಬ್ಬ ಉತ್ತಮ ಕ್ಯಾಪ್ಟನ್ ಎನ್ನುವುದನ್ನ ಕೂಡ ಸಾಬೀತುಪಡಿಸಿದ್ದರು. ಇದಲ್ಲದೆ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ 3 ದ್ವಿಶತಕಗಳನ್ನ ಸಿಡಿಸಿದ ವಿಶ್ವದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೂ ನಮ್ಮ ಹಿಟ್ ಮ್ಯಾನ್ ಪಾತ್ರರಾಗಿದ್ದಾರೆ ಸ್ನೇಹಿತರೆ. ಇಂತಹ ರೋಹಿತ್ ಶರ್ಮಾ ಅವರು T20 ವಿಶ್ವಕಪ್ ಮುಕ್ತಾಯದ ಬೆನ್ನಲ್ಲೇ T20 ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಂಡಿದ್ದರು. ಹೀಗಾಗಿ ರೋಹಿತ್ ರ ಸ್ಥಾನವನ್ನ ಟೀಂ ಇಂಡಿಯಾದಲ್ಲಿ ಯಾರು ತುಂಬಲಿದ್ದಾರೆ ಎನ್ನುವ ಯಕ್ಷ ಪ್ರಶ್ನೆಯು ಎಲ್ಲರಲ್ಲಿ ಮನೆ ಮಾಡಿತು ಸ್ನೇಹಿತರೆ. ಆದರೆ ಇದೀಗ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರವಾಗಿ ಒಬ್ಬ ಆಟಗಾರ ಕಾಣಿಸಿಕೊಳ್ಳುತ್ತಿದ್ದಾನೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವ ಆ ಆಟಗಾರ ಬೇರೆ ಯಾರು ಅಲ್ಲ, ಅವರೇ ಟೀಂ ಇಂಡಿಯಾದ ಅಂಡರ್-19 ತಂಡದ ಕ್ಯಾಪ್ಟನ್ ಆಗಿರುವ ಯಶ್ ದುಲ್. ಹೌದು ಸ್ನೇಹಿತರೆ, ಯಶ್ ದುಲ್ ಅವರು 2023ರ ಅಂಡರ್-19 ವಿಶ್ವಕಪ್ ನಲ್ಲಿ ಟೀಂ ಇಂಡಿಯಾವನ್ನ ಚಾಂಪಿಯನ್ ಪಟ್ಟಕ್ಕೆ ಏರಿಸಿದರು. ಅಲ್ಲದೆ ಸದ್ಯ ಸಾಗುತ್ತಿರುವ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿಯೂ ಕೂಡ ಯಶ್ ದುಲ್ ಗಮನಾರ್ಹ ಪ್ರದರ್ಶನವನ್ನ ತೋರುತ್ತಿದ್ದಾರೆ. ಪಂದ್ಯದಿಂದ ಪಂದ್ಯಕ್ಕೆ ನಾಯಕತ್ವದ ಗುಣಗಳನ್ನ ಕೂಡ ಇಂಪ್ರೂವ್ ಮಾಡಿಕೊಳ್ಳುತ್ತಿದ್ದಾರೆ. ಈ ಮುಖ್ಯವಾಗಿ ರೋಹಿತ್ ಶರ್ಮಾರವರ ಹಾಗೆ ನಾಯಕತ್ವದಲ್ಲಿಯೂ ಕೂಡ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ. ಅಲ್ಲದೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಈಗಾಗಲೇ 2 ದ್ವಿಶತಕಗಳನ್ನ ಸಿಡಿಸುವ ಮೂಲಕ ತಾನೆಂತಹ ಸ್ಫೋಟಕ ಆಟಗಾರ ಎನ್ನುವುದನ್ನ ಸಾಬೀತುಪಡಿಸಲು ಹೊರಟುತ್ತಿದ್ದಾರೆ. ಹೀಗಾಗಿ ಯಶ್ ದುಲ್ ಅವರು ಟೀಂ ಇಂಡಿಯಾದ ಭವಿಷ್ಯದ ಉತ್ತಮ ಆಟಗಾರ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಹೇಳಬಹುದು ಸ್ನೇಹಿತರೆ. ಇದಲ್ಲದೆ ಕಳೆದ IPL ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಯಶ್ ದುಲ್ ಕಾಣಿಸಿಕೊಂಡಿದ್ದರು. ಬಂಧುಗಳೇ, ನಿಮಗೆ ಅನಿಸುತ್ತದೆ ಯಶ್ ದುಲ್ ಅವರಿಗೆ ಆದಷ್ಟು ಬೇಗ ಟೀಂ ಇಂಡಿಯಾದಲ್ಲಿ ಚಾನ್ಸ್ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.